ನೋಡ್ತಿದ್ದಂಗೆ ಇತ್ತು. ಆಗ ಅವಳಿಗೆ ಅನಿಸುತ್ತೆ ಏನೋ ಆಗ್ತಿದೆ ಅಂತ. ಅಳು ಸೌಂಡ್ ಜಾಸ್ತಿ ಆಯಿತು. ಅದಕ್ಕೆ ತಿರುಗಿ ನೋಡಿದಾಗ ಪೇಷಂಟ್ ಡ್ರೆಸ್ನಲ್ಲಿ ಯಾರೋ ಒಬ್ಬಳು ಮಹಿಳೆ ಗೋಡೆ ಮೇಲೆ ಕಿಚ್ಚುತ್ತಾ ಇದ್ಲು. ಅವಳು ಅಳುತ್ತಾ ಪದೇ ಪದೇ ನನ್ನ ಜೊತೆ ಕೆಟ್ಟದಾಯಿತು ಅಂತ ಹೇಳ್ತಾ ಇದ್ಲು. ಇದನ್ನು ನೋಡಿದ ಅನಿತಾ ಹೆದರಿಕೊಂಡಿದ್ಲು. ಅನಿತಾಗೆ ಗೊತ್ತಾಗ್ತಿರ್ಲಿಲ್ಲ ಅವಳ ಜೊತೆ ಏನಾಗ್ತಿದೆ ಅಂತ. ಅವಳೇ ಮುಂದೆ ಆ ಲೇಡಿ ಪೇಷಂಟ್ ಯಾರು ಅಂತ, ಮತ್ತೆ ಹೀಗೆ ಯಾಕೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅನಿತಾ ಅವಳ ಹತ್ರ ಹೋದಾಗ ಅವಳ ಕೆಳಗಿನ ಭಾಗ ಪೂರ್ತಿ ರಕ್ತ ಆಗಿತ್ತು. ಹಾಗೆ ಆ ಮಹಿಳೆ ಅನಿತಾ ಹತ್ರ ತಿರುಗಿದಾಗ ಅನಿತಳಿಗೆ ನಂಬೋಕೆ ಆಗ್ತಿರಲಿಲ್ಲ. ಆ ಮಹಿಳೆ ಕೈಯಲ್ಲಿ ಸತ್ತಿರುವ ಮಗು ಇತ್ತು. ಅವಳು ಅನಿತಾ ಹತ್ರ ಬರುತ್ತಿದ್ಲು. ಕಾರಿಡಾರ್ ಲೈಟ್ ಮತ್ತೆ ಆಫ್ ಆ್ಯಂಡ್ ಆನ್ ಆಗಿತ್ತು. ಆ ಮಹಿಳೆ ಬರುತ್ತಿರುವಾಗ ಒಂದು ಮಾತುಗಳನ್ನು ಹೇಳ್ತಾ ಇದ್ಲು. ನನ್ನ ಜೊತೆ ಕೆಟ್ಟದಾಯಿತು, ಎಲ್ಲರೂ ಒಳ್ಳೇದು ಮಾಡಲಿಲ್ಲ, ನೀವು ನನ್ನ ಸಾಯಿಸಿದ್ರಿ ಅಂತ ಹೇಳ್ತಾ ಇದ್ಲು. ಅನಿತಾ ತುಂಬ ಹೆದರ್ಕೊಂಡಿದ್ದಳು. ಅವಳ ಬಾಡಿನ ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮುಂದೆ ಬರ್ತಿರೋ ಮಹಿಳೆ ಕಣ್ಣಲ್ಲಿ ತುಂಬ ಕೋಪ ಮತ್ತು ಅನಿತಾಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೇಗೋ ಧೈರ್ಯ ಮಾಡಿಕೊಂಡು ಅಲ್ಲಿಂದ ಓಡೋಗಿ ಅಲ್ಲಿರೋ ವೆಸ್ಟರ್ ರೂಮ್ನಲ್ಲಿ ಬಚ್ಚಿಕೊಳ್ತಾಳೆ. ಅವಳ ಜೇಬ್ನಲ್ಲಿರೋ ಫೋನ್ ತೆಗೆದು ಯಾರನ್ನಾದರೂ ಹೆಲ್ಪ್ ಕೇಳೋಣ ಅನ್ಕೋತಿದ್ಲು. ಆಗ ಜೇಬಿಗೆ ಕೈ ಹಾಕಿದಾಗ ಅಲ್ಲಿ ಫೋನ್ ಇರಲ್ಲ. ಅವಳು ಅದೇ ಗಯಜ್ಞಾಕಾಲೇಜ್ ರೂಮ್ನಲ್ಲಿ ಬಚ್ಚಿಟ್ಟಿದ್ಲು. ಆ ರಾತ್ರಿ ಅನಿತಾ ತುಂಬ ಹೊತ್ತು ಆ ವೆಸ್ಟರ್ ರೂಮ್ನಲ್ಲೇ ಕುಳಿತಿದ್ಲು. ನಾನು ಹೊರಗೆ ಹೋದರೆ ಆ ಮಹಿಳೆ ನನ್ನ ಮುಂದೆ ಬರ್ತಾಳೆ ಅಂತ ಅಲ್ಲೇ ಗೊತ್ತಿದ್ಲು. ಆಗ ಇದ್ದಕ್ಕಿದ್ದಾಗೆ ವೆಸ್ಟರ್ನ್ ರೂಮ್ ಬಾಗಿಲು ತಟ್ಟೋಕ್ಕೆ ಸ್ಟಾರ್ಟ್ ಆಯಿತು. ಆಗ ತಕ್ಷಣ ನಿಂತೋಯ್ತು. ಅವಳ ಕಣ್ಣು ಅಲ್ಲಿರೋ ಕನ್ನಡಿ ಮೇಲೆ ಹೋಯಿತು. ಆಗ ಆ ಕನ್ನಡಿನ ನೋಡಿದಾಗ ಅವಳಿಗೆ ಏನೋ ಕಾಣಿಸ್ತು. ಅದನ್ನು ನೋಡಿ ಅನಿತಾ ತುಂಬ ಹೆದರ್ಕೊಂಡ್ಳು. ಆ ಮಿರರ್ ಒಳಗೆ ಅದೇ ರಕ್ತದಿಂದ ತುಂಬಿದ ಆ ಮಹಿಳೆ ಅಲ್ಲಿದ್ಲು. ಅನಿತಾ ಹೆದರಿಕೊಂಡು ಹಿಂದೆ ತಿರುಗಿದಳು. ಆಗ ಅಲ್ಲಿ ಯಾರೂ ಇರಲಿಲ್ಲ. ಅನಿತಾಗೆ ಅನಿಸ್ತಾ ಇತ್ತು